ನನ್ನ ಆತ್ಮೀಯ ಸ್ನೇಹಿತರು ರಾಜೇಶ್ ಕೂಡ್ರು ನಿರ್ದೇಶನದ ಅರಸಂಗನ ಪ್ರೇಮ ಪ್ರಸಂಗ ಯಶಸ್ವಿಯಾಗಿ ತೆರೆ ಕಾಣಲಿ, ಯಶಸ್ವಿಯಾಗಿ 100 ದಿವಸ ಚಿತ್ರಮಂದಿರ ಓಡಲಿ ಅಂತೇಳಿ ನಾವೆಲ್ಲ ಸಹಕಾರ ಇದ್ದೇ ಇರುತ್ತೆ. ಅದು ನಾವು ತಂಡದಲ್ಲಿ ಸೇರಿಕೊಂಡು ಅದ್ದೂರಿಯಾಗಿ ಮತ್ತೊಮ್ಮೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನಪಟ್ಟು ಯಶಸ್ವಿಯಾಗಿ ತೆರೆ ಕಾಣಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಆಫ್ ಸಿವಿಲ್ ಸರ್ವಿಸಸ್ ಕಡೆಯಿಂದ ನಮ್ಮ CA ಆಗಿರೋ ರಾಜೇಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬಹುದು. ನಾನು 5 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅವ್ರು ಏನು ಮಾಡಿದ್ರು ತುಂಬ ಪ್ಯಾಷನಿಂದ ಮಾಡ್ತಾರೆ. ಅವರು CA ಆಗಿರ್ಬೋದು, ಅವ್ರ ಜಿಮ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದು. ಈಗ LLB ಕೂಡ ಮಾಡಿದ್ದಾರೆ. ಸೊ ಎಲ್ಲ ಸೇರಿಸಿ ನೋಡಿದ್ರೆ ಅವರು ಈಸ್ ಫುಲ್ ಆಫ್ ಪ್ಯಾಷನ್. ಆ್ಯಂಡ್ ಐ ವಿಶ್ ಅರಸಯ್ಯನ ಪ್ರೇಮ ಪ್ರಸಂಗ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಾಡು ಫಸ್ಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ ರಾಜೇಶ್ ಅವರೇ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಅರಸಯ್ಯನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಸರ್ ತುಂಬ ಇಷ್ಟಪಟ್ಟು, ಅಂದರೆ ಒಂದು ಫ್ಯಾಷನ್ನಿಂದ ಈ ಸಿನಿಮಾನ ಮಾಡಿ ಒಂದು ಏನಂತಾರೆ, ಈಗ ನಾನು ಪ್ರೊಡಕ್ಷನಲ್ಲಿದ್ದಾಗ ಅವರು ನಮ್ಮದು CA ಆಗಿ ಸುಮಾರು ನಂದು ಒಂದು 5-6 ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು. ಇವತ್ತು MMB ಲೆಗಸಿ ಆಗ್ಬೋದು, ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು. ಅಂಥ ಒಂದು ಬಾಂಧವ್ಯ ನನಗೂ ಅವ್ರಿಗಿದೆ. ಬಟ್ ಇದ್ರೂ ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಜಾನರಲ್ಲಿ ಈ ಸಿನಿಮಾ ತರಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಮಾಂದೇಶ್ ಆಗ್ಬೋದು, ಮತ್ತು ರಶ್ಮಿತಾ ಅವರಾಗಿರ್ಬೋದು, ಮಿಕ್ಕಿದ ನಮ್ಮ ಡೈರೆಕ್ಟರ್ ದೀಪ ಅವರು ಹೊಸ ಪ್ರಯತ್ನ, ಫಸ್ಟ್ ಸಿನಿಮಾ ಆದರೂ ಒಂದು ಒಳ್ಳೆ ಕಾಮಿಡಿ ಜಾನರ್ನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಬಟ್ ಅವರು ಮಾಡಿರೋಂಥ ಪ್ರಯತ್ನ ಸೆಪ್ಟೆಂಬರ್ 19ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಅರಸಯ್ಯನ ಅರಸಿ ಅಂತ ಕೇಳ್ಕೊತೀನಿ ಕನ್ನಡ ಜನತೆ ಹತ್ರ. ಯಾಕಂದರೆ ಇವಾಗ ಕಾಮಿಡಿ ಜಾನರ್ಗಳು ಚೆನ್ನಾಗಿ ವರ್ಕ್ ಆಗ್ತಿದೆ. ಅದೇ ಥರ ಈ ಸಿನಿಮಾನು ವರ್ಕ್ ಆಗಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜೇಶ್ ಸರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ನಿಮಗೊಂದು 100 ಕೋಟಿ ಕ್ಲಬ್ ಸೇರ್ರಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸುರೇಶ್ ಸರ್ದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು 11 ಕಾಲ. ಆಲ್ ದಿ ಬೆಸ್ಟ್ ಸುರೇಶ್ ಅಣ್ಣ, ಒಳ್ಳೆ ರಿಪೋರ್ಟು ಬಂದಿದೆ, ಒಳ್ಳೇದಾಗಬೇಕು. ನೀವು ಒಂದು ಕ್ಲಬ್ ಸೇರ್ಕೋಬೇಕು. ಕಿಂಗ್ ಕ್ಲಬ್. ಎಲ್ರಿಗೂ ನಮಸ್ತೆ. ನಮ್ಮ ಸ್ನೇಹಿತರು ರಾಜೇಶ್ ಸಾರು ಅಂದರೆ ಎಲ್ಲ ತೇಜು ಮಸಾಲ ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೋಗಿ ಡಿಸ್ಕಸ್ ಮಾಡಿ ಹೇಳಿದ್ದಾರೆ ಮುಂಚೆನೆ. ನಮಗೆ ಸಿನಿಮಾ ಎಲ್ಲ ಆದ್ಮೇಲೆ ಹೇಳಿದ್ದಾರೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ. ನೋಡಿ ಹೆಂಗಿದೆ ಕಾಕತಾಳಿ ಅಂದರೆ ಇದೆ. ನಮಗೆ ಸಿನಿಮಾ ಮುಗಿಸ್ಕೊಂಡು ಬಂದರು ನಮ್ಮ ಹತ್ರ. ಸರ್ ನಮ್ಮ ಸಿನಿಮಾ ನಮ್ಮದೊಂದು ಸಿನಿಮಾ ಮುಗಿದೈತಿ ಅಂತ ಬಂದು ಹೇಳಿದ್ರು. ಥ್ಯಾಂಕ್ ಯು ರಾಜೇಶ್ ಸರ್ ಅಂತ ಹೇಳಿದೆ. ಹಾಗೆ ನೋಡಿದೆ ಟ್ರೈಲರ್ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿಯಾಗಿ ಸೂಪರಾಗಿದೆ. ಹಾಡುಗಳೊಂದು 2 ಹಾಡು ಸೂಪರ್ ಚೆನ್ನಾಗಿ ಬಂದಿದೆ. ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ 19ನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ರಾಜೇಶ್ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಜೇಶ್ ಸರ್ ನಂದು ಖಂಡಿತ ನಾನು ಸುಧಾ ನಿಮ್ಗೆ ಸಪೋರ್ಟಾಗಿ ನಿಂತ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ರಾಜೇಶ್ ಸರ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರೂ ಕಮ್ಮಿ ಆಗುತ್ತೆ. ಈ ಸಿನಿಮಾ ಶುರುವಾಗಿದ್ದ ದಿನದಿಂದಲೂ ಜೊತೆಲಿದ್ದೀನಿ ನಾನು. ಸಿನಿಮಾ ಬರೀ ಕಾಮಿಡಿ ಜೋನರ್ ಅಲ್ಲ, ನಗ್ತಾ ಕಣ್ಣಂಚಲ್ಲಿ ಒಂದು ಚಿಕ್ಕ ನೆನಪಿನ ಬಿಂದು ಬಂದು ನಿಂತು ಬಿಡುತ್ತೆ ಸಿನಿಮಾದಲ್ಲಿ. ಅದ್ಭುತವಾದ ಹಾಡುಗಳು, ಒಳ್ಳೆಯ ಅಭಿನಯ, ಒಳ್ಳೆಯ ಕತೆ, ಇದೆಲ್ಲವನ್ನೂ ಜೊತೆಲಿ ಕರ್ಕೊಂಡೋಗಿರ್ತಕ್ಕಂಥ ನಿರ್ದೇಶಕರು, ಅವ್ರಿಗೆ ಕಣ್ಣಾಗಿರ್ತಕ್ಕಂಥ ಛಾಯಾಗ್ರಾಹಕರು, ಅವರಿಬ್ಬರ ಮಾತುಗಳಿಗೆ ಸಂಗೀತವನ್ನು ಕೊಟ್ಟಂಥ ಸಂಗೀತ ನಿರ್ದೇಶಕರು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡೋಗಿರ್ತಕ್ಕಂಥ ನಮ್ಮ ರಾಜೇಶ್ ಸರ್. ಸಿನಿಮಾ ಖಂಡಿತವಾಗಲೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ಯಾಕೆಂತಂದರೆ ಕನ್ನಡಕ್ಕೆ ಈಗ ಒಂದು ಒಳ್ಳೆಯ ಯುಗ ಆರಂಭ ಆಗಿದೆ. ಅದನ್ನು ಈ ಸಿನಿಮಾ ಹಾಗೆ ಮುಂದುವರಿಸ್ಕೊಂಡು ಹೋಗುತ್ತೆ. ಅರಸಯ್ಯನ ಪ್ರೇಮ ಪ್ರಸಂಗ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂದು ಈ ಮಟ್ಟಕ್ಕೆ ಮಹಾಂತೇಶ್ ಬೆಳೆದಿದ್ದಾನೆ ಅಂದರೆ ಅವನ ಶ್ರಮಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಫಸ್ಟು ಸಾಧನೆ ಅಂದರೆ ಒಬ್ಬ ಹೀರೋ ಆಗಿ ಇವತ್ತು ಅವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ನಮ್ಮ ಅಂದರೆ ನಾವೆಲ್ಲ ಸಿನಿಮಾ ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ ಟೈಮಲ್ಲಿ ಜಗ್ಗೇಶ್ ಸರ್ ಈ ಥರದ ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದಿದ್ದು ನಾವು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಗಂಡ ನನ್ನ ಗಂಡ ಆ ಥರದ್ದು ತುಂಬ ಸಿನಿಮಾಗಳನ್ನೆಲ್ಲ ನಾವೆಲ್ಲ ಮಾಡಿದ್ವಿ. ಅದಾದಮೇಲೆ ಆ ಥರದ್ದು ಒಂದು ಗ್ಯಾಪ್ ಆಗಿತ್ತು. ಆ ಗ್ಯಾಪ್ನ ಮಹಾಂತೇಶ್ ಫಿಲ್ ಮಾಡಲಿ ಅಂತ
ಕೇಳ್ಕೊಳ್ತೀನಿ. ಡೈರೆಕ್ಟರ್ ತುಂಬ ಒಳ್ಳೆ ಸಿನಿಮಾ, ಟ್ರೇಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹೊಸ ಅಂದರೆ ನಾವೇನು ಇವಾಗ ಸೂ ಎಲ್ಲ ನೋಡಿಕೊಂಡು ಒಂದು ಮತ್ತೆ ರಿಫ್ರೆಶ್ ಆಗಿ ಬರ್ತಾ ಇದ್ದೀವಿ ಥಿಯೇಟ್ರಿಗೆ. ಅದೇ ಒಂದು ಮೂಡಲ್ಲಿ ಈ ಸಿನಿಮಾನ ತೊಗೊಂಡು ಹೋಗಲಿ. ರಾಜೇಶ್ ಸರ್ಗೆ ಸಾಕಷ್ಟು ದುಡ್ಡು ಬರಲಿ, ಈ ಸಿನಿಮಾ ಮೂಲಕ ಹೆಸರು ಬರಲಿ. ಯಾಕೆಂದರೆ ಅವರು ಸೆಟ್ಲ್ ಆಗಿದ್ದಾರೆ, ಇನ್ನೇನೇ ದುಡ್ಡು ಬಂದರೂ ಅದನ್ನು ಸಿನಿಮಾಗೆ ಹಾಕ್ತಾರೆ. ಆ ಧೈರ್ಯದ ಮೇಲೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮಂಥ ಡೈರೆಕ್ಟರ್ಸ್ಗೆ, ನಮ್ಮಂಥ ಇವ್ರಿಗೆಲ್ಲರಿಗೂ ಅವರು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ ಮುಂದೆ ಅಂತ. ಎಲ್ಲರಿಗೂ ನಮಸ್ಕಾರ. ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂತ ಇರುತ್ತಲ್ಲ ಕೆಲವು ಸಿನಿಮಾಗಳಲ್ಲಿ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಅಪಿಯರೆನ್ಸ್ ಅಂತ ಅಂದ್ಕೊಂಡ್ರೆ ತಪ್ಪಾಗ್ಲಾರ್ದು. ಶಿವರಾಮೇಗೌಡ ಸರ್ ಅಂಕಲ್ ಮತ್ತು ಬಾಲಸುಬ್ರಹ್ಮಣ್ಯ ಅಂಕಲ್ ನೀವು ಬರಲೇಬೇಕು ನನ್ನ ಜೊತೆ ಅಂತ ಕರ್ಕೊಂಡು ಬಂದು, ಆಮೇಲೆ ಬಂದಮೇಲೆ ಗೊತ್ತಾಯಿತು ರಾಜೇಶ್ ಗೌಡ್ರ ಸಿನಿಮಾ ಇದು ಅಂತ. ನಾವು ಕಬಡ್ಡಿ ಲೀಗ್ ಮಾಡಿದ್ದಾಗ ಅವರು ಕೂಡ ಒಂದು ತಂಡನ ತಗೊಂಡಿದ್ರು. ಅಲ್ಲಿ ತುಂಬ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ವಿ. ಆದರೆ ಸಿನಿಮಾ ಬಗ್ಗೆ ಮಾತ್ರ ಏನೂ ಹೇಳಿರ್ಲಿಲ್ವಲ್ಲ ಸರ್? ಸರ್ಪ್ರೈಸ್ ಆಗಿ ಇಟ್ಟಿದ್ರಾ? ಸರ್ಪ್ರೈಸ್ ಆಗಿ ಇಟ್ಟಿದ್ರು. ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಒಂದು ಅದ್ಭುತವಾದ ಟೈಟಲ್ನ ಇಟ್ಕೊಂಡು ಒಂದು ಹೊಸ ಟೀಮ್ನ ಕಟ್ಕೊಂಡು, ನೀವೊಂಥರ ಹೀರೋ ಆಗೀಗ ಹೊಸ ಪಾದಾರ್ಪಣೆ ನಮ್ಮ ಬೆಳ್ಳಿ ಪರದೆ ಮೇಲೆ. ಸೊ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಲ್ಲ ನಮ್ಮ ಟೀಮ್ ಯಾರಿದ್ದೀವಿ ಎಲ್ಲರೂ, ಮತ್ತು ನಮ್ಮ ಪ್ರೇಕ್ಷಕ ವೃಂದದವರು ಎಲ್ಲರೂ ಕೂಡ ನಾವು ಇವರೊಟ್ಟಿಗಿದ್ದು ಈ ಥರ ಚಿತ್ರಗಳನ್ನ ಗೆಲ್ಲಿಸ್ಕೊಂಡ್ರೆ ಇನ್ನಷ್ಟು ಹೊಸ ಪ್ರೊಡ್ಯೂಸರ್ಸ್, ಹೊಸ ಡೈರೆಕ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡಿದಷ್ಟೇ ಖುಷಿ ಆಗುತ್ತೆ. ಇದೇ ಸೆಪ್ಟೆಂಬರ್ 19ನೇ ತಾರೀಕು ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ. ಈ ಪ್ರಸಂಗಗಳನ್ನೆಲ್ಲ ನೋಡುವಂಥ ನಮ್ಮ ಪ್ರೇಕ್ಷಕರು ನೋಡಿ ಹರಿಸಿ ಗೆಲ್ಲಿಸಿ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಓಕೆ, ಎಲ್ರಿಗೂ ನಮಸ್ಕಾರ. ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ರಾಜೇಶ್ ಅಂದರೆ ನನಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಏನಂದರೆ CA ಇಂದ ಅವ್ರಿಗೆ ಸಿನಿಮಾ ಟಚ್ ಆಗಿರೋದಕ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ಭಾಳ ಇಷ್ಟ. ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು, ಒಂದು ಕಡೆ ಆಡಿಷನ್ ಕೊಟ್ಟಿದ್ರು, ಆ್ಯಂಡ್ ಫೋಟೋ ಶೂಟ್ ಮಾಡಿದ್ರು, ಸೀರಿಯಲಲ್ಲೂ ಮಾಡಿದ್ದಾರೆ ಅವರು. ಆ್ಯಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಟೀಮಲ್ಲಿ ಇಡೀ ತಂಡ, ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ಬರು ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನ್ ಕಾಣಿಸ್ತಿದೆ ನನಗೆ ಸಿನಿಮಾದಲ್ಲಿ. ಆ್ಯಂಡ್ ಶೋರೀಲ್ ಕೂಡ ತೋರಿಸಿದ್ರು, ತುಂಬ ಚೆನ್ನಾಗಿದೆ, ಸಖತ್ ನಗು ಬರುತ್ತೆ, ಖುಷಿ ಆಗುತ್ತೆ. ನಮ್ಮತನ, ನಮ್ಮ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ ಸಖತ್ ಇಷ್ಟ ಇದೆ. ಯಾಕಂದರೆ ಸಿನಿಮಾಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಗುರುಪ್ರಸಾದ್ ಅವರು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಹಾಂತೇಶ್ ಬಗ್ಗೆ ಹೇಳಲೇಬೇಕು. ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು. ಆ್ಯಂಡ್ ಇವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವ್ರು ಬಂದ್ರೆ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಅವಾಗಿಂದ ಆಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ, ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ನಿಂತಿದ್ರಿ. ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್, ಮತ್ತು ಅವ್ರು ನಗಲ್ಲ, ಅವ್ರು ಎಲ್ಲರೂ ಜಾಸ್ತಿ ನಗಿಸ್ತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರನ್ನ ನೋಡೋಕ್ಕಾದ್ರೂ ನಾವು ಸಿನಿಮಾಗೆ ಬರಬೇಕು. ಆ್ಯಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದ್ರ ಆಗೋ ಸಂತೋಷನೇ ಬೇರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆ್ಯಂಡ್ ಬೆಸ್ಟ್ ವಿಷನ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ನಮಸ್ಕಾರ. ಈ ಫಂಕ್ಷನ್ಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವರ ಸರ್ಗೆ ನಾನು ಆ್ಯಕ್ಚುಲಿ ದೊಡ್ಡ ಮನೆಯಿಂದನೇ ಇದಾಗಬೇಕು ಅನ್ನೋದಿತ್ತು. ನನಗೆ ಈ ಸಿನಿಮಾದ ಟೈಟ್ಲು ರಾಘಣ್ಣ ಅವರು ನನಗೆ ಲಾಂಚ್ ಮಾಡಿಕೊಟ್ಟಿದ್ರು. ಈಗ ಟ್ರೈಲರ್ನ ಯುವ ಸರ್ ಲಾಂಚ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಇದೆ. ನಾವು ಕೋರ್ ಫ್ಯಾನ್ ಆಗಿ, ರಾಜವಂಶದ ಫ್ಯಾನ್ ಆಗಿ ಇದು ಇವ್ರ ಕಡೆಯಿಂದನೇ ಆಗಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ಇತ್ತು. ಸೊ ಅದು ನನಗೆ ನೆರವೇರಿದೆ. ಐ ಥಿಂಕ್ ಇಲ್ಲೇ ನಾವು ಸಿನಿಮಾ ಗೆದ್ದಿದೆ ಅನ್ನೋದು ನನಗೆ ಇಲ್ಲೇ ಅನ್ನಿಸ್ತಾ ಇದೆ ಆ್ಯಕ್ಚುಲಾಗಿ. ಸೊ 19th ಸೆಪ್ಟೆಂಬರು ಸಿನಿಮಾ ಎಲ್ಲ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ನೋಡಿ, ನಮ್ಮನ್ನ ಹರಿಸಿ. ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ಇದೆ. ಎಸ್ಪೆಷಲಿ ನಾನು ನೆಕ್ಸ್ಟ್ ಪ್ರಾಬಬ್ಲಿ ಆದರೆ ಸರ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಪ್ರಾಬಬ್ಲಿ ಯುವ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯುವ ಸರ್ ಮತ್ತು ವಿನಯ್ ಸರ್ ಇಬ್ಬರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರ ಶಕ್ತಿ ಕೊಡಲಿ ಅಂತ ಹಂಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಜೊತೆ ಇವತ್ತು ಬಂದಿರೋದು ನಮಗೆ ಬಹಳ ಸಂತೋಷ ಇದೆ. ನಾನು ರಶ್ಮಿತಾ ಗೌಡ. ಅವ್ರು ಹೇಳಿದಾಗೆ ಮೂಲತಃ ನಂದು ಚಿಕ್ಕಮಗಳೂರು. ನಾನು ಭರತನಾಟ್ಯಂ ಆರ್ಟಿಸ್ಟ್. ಅದರ ನಂತರ ನನಗೆ ದೀಪು ಅವರು ಮಹಾಂತೇಶ್ ಅವ್ರ ಕಡೆಯಿಂದ ಪರಿಚಯ ಆದರು. ಸೊ ಒಂದು ರೋಲ್ ಈ ಥರ ಇದೆ ಅಂತ ಹೇಳಿದರು.
ಅವ್ರು ಹೇಳೋ ಪ್ರಕಾರ ಹೌದು, ಕಾಮಿಡಿ ಜಾನ್ರ ನನಗೆ ಮೊದಲು ನಾನು ದೀಪ ಅವ್ರಿಗೆ ಕೇಳಿದೆ ಅಷ್ಟು, ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಮ್ಮ ಸಿನಿಮಾದಲ್ಲಿ, ನಾನು ಹೇಗೆ ಕಾಮಿಡಿ ಮಾಡ್ತೀನಿ, ನನ್ನ ಮೊದಲನೇ ಸಿನಿಮಾ ಇದು ಅಂತ. ಬಟ್ ದೀಪ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಒಪ್ಕೊಂಡೆ. ಎಲ್ಲರೂ ಹೇಳಿರೋ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಬಂದಿದೆ ನೋಡಿರೋರಿಂದ. ನೀವೆಲ್ಲ ನೋಡಿ ನಮ್ಮೆಲ್ಲ ಚಿತ್ರತಂಡದ ಎಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ. 19 ಸೆಪ್ಟೆಂಬರ್ ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಪ್ರೀತಿ ನಮ್ಮ ಎಲ್ಲ ಚಿತ್ರತಂಡದ ಪ್ರತಿಯೊಬ್ಬರಿಗೂ ಬೇಕು. ತುಂಬ ಧನ್ಯವಾದ.